ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ರೆಸಿಪಿ ಬಂದು ಕಡಲೆಕಾಳು ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾನೀಗ ಕಡಲೆಕಾಳು ಗೊಜ್ಜು ಇಲ್ಲ ಕಡಲೆಕಾಳು ಸಾಂಬಾರು ಅಂತಲೂ ಹೇಳ್ಬೋದು, ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಬಾಣಲಿಯಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ, ದೊಡ್ಡ ಸೈಜಲ್ಲಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಅರ್ಧ ಈರುಳ್ಳಿನ ನಾನಿಲ್ಲಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ಇದ್ರ ಜೊತೆ ನಾನು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಷ್ಟು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ. ರಫ್ಲಿ ಚಾಪ್ ಮಾಡ್ಕೊಂಡು ಹಾಕೋಬೋದು. ಅದರ ಜೊತೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ನೀವು ಇದರ ಜೊತೆ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ನನಗೆ ಚಕ್ಕೆ, ಲವಂಗ ಮತ್ತು ಕಾಳುಮೆಣಸು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಏನು ಟೊಮೆಟೊ ಹಾಕಿದ್ದೀವಿ ಅದು ತುಂಬ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನಿಲ್ಲಿ ಕಡಲೆನ ಹಾಕ್ಕೊಂಡಿದ್ದೀನಿ, ಹಾಗೆ ಕಾಯಿ ಇಲ್ಲ ಕೊಬ್ಬರಿ ಯಾವುದಾದ್ರೂ ಹಾಕ್ಕೋಬೋದು ನೀವು. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗತ್ತೆ. ತರ್ತರಿಯಾಗಿದ್ದರೆ ಟೇಸ್ಟು ಚೆನ್ನಾಗಿರೋದಿಲ್ಲ. ಇದಕ್ಕೆ ನೀವು ಶುಂಠಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆಯೇ ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ, ಗರಂ ಮಸಾಲ, ಹಾಗೆ ಜೀರಾ ಪೌಡ್ರು, ಧನಿಯಾ ಪೌಡರು, ಈ ಥರ ನಿಮಗೆ ಮಸಾಲೆ ಜಾಸ್ತಿ ಇಷ್ಟ ಇತ್ತು ಅಂತಂದರೆ ಹಾಕ್ಕೊಂಡು ಚೆನ್ನಾಗಿ ನೀವು ಗ್ರೈಂಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಹೇಳಿದ್ನಲ್ಲ ದೊಡ್ಡ ಈರುಳ್ಳಿ ಅಂತ, ಅದರಲ್ಲಿ ಅರ್ಧ ಅಲ್ಲಿ ಹಾಕ್ಕೊಂಡಿದ್ದೆ, ಇನ್ನೂ ಅರ್ಧನ ಉದ್ದುದ್ದಕ್ಕೆ ಹೆಚ್ಕೊಂಡು ಇಲ್ಲಿ ಹಾಕ್ಕೊಂಡು, ಹಾಗೆ ಆಲೂಗಡ್ಡೆನೂ ಅಷ್ಟೇ ಮೀಡಿಯಮ್ ಸೈಜಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಕಡಲೆಕಾಳನ್ನ ಮೊಳಕೆ ಬರೆಸಿದೆ, ಅದರಿಂದ ನಾನು ಗೊಜ್ಜನ್ನು ಮಾಡ್ತಾ ಇರೋದು. ನೀವು ಮೊಳಕೆ ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ, ಹಾಗೆಯೇ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು. ಸೊ ಈ ರೀತಿಯಾಗಿ ಮೂರನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನು ಹಸಿ ವಾಸನೆ ಇರುತ್ತೆ ಅದು ಹೋಗಬೇಕು. ಅದಾದಮೇಲೆ ನನಗೆ ಏನು ರುಬ್ಕೊಂಡಿದ್ವಿ ಅಲ್ವಾ ಪೇಸ್ಟನ್ನು, ಅದನ್ನು ಹಾಕ್ಕೊಂಡು ಅದೇ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಎಲ್ಲ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಎಲ್ಲ ಕಲಿಸ್ಕೊಂಡು ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನ ನೀವು ನೋಡಿ ಹಾಕ್ಕೊಳ್ಳಿ, ಏಕೆಂತಂದರೆ ಆಲೂಗಡ್ಡೆ ಹಾಕಿರೋದ್ರಿಂದ ಆಲೂಗಡ್ಡೆನೇ ಉಪ್ಪು ಹೀರ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಆಲ್ರೆಡಿ ಗರಂ ಮಸಾಲ ಎಲ್ಲ ಹಾಕಿರೋದ್ರಿಂದ ಸೊ ನಿಮಗೆ ಸಾಂಬಾರು ಪೌಡ್ರ್ ಬೇಕಿತ್ತು ಅಂತ ಹೇಳಿದ್ರೆ ಹಾಕ್ಕೊಳ್ಳಿ. ಹಾಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀವಿ, ಹಾಗೆ ಖಾರದ ಪುಡಿನೂ ಹಾಕ್ಕೊಂಡಿರೋದ್ರಿಂದ ಚೆಕ್ ಮಾಡಿ ನೀವು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಯೋವರೆಗೂ ಬಿಟ್ಟು ಆಮೇಲೆ ಟೇಸ್ಟನ್ನು ನೋಡಿ ನೀವು. ಉಪ್ಪು ಖಾರ ಎಲ್ಲ ಸರಿಯಾಗಿತ್ತು ಅಂತ ಹೇಳಿದ್ರೆ ಓಕೆ, ಇಲ್ಲ ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಲೋಟ ಇಲ್ಲಾಂದರೆ 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಸಾಂಬಾರು ಥರ ಆಗೋಗುತ್ತೆ. ಸೊ ಗೊಜ್ಜಾಗಿರೋದ್ರಿಂದ ಸ್ವಲ್ಪ ನೀರನ್ನ ಕಮ್ಮಿನೇ ಹಾಕ್ಕೊಳ್ಳಿ. ಈ ರೀತಿಯಾಗಿ 3 ವಿಷಿಲಷ್ಟು ಕೂಗಿಸ್ಕೊಂಡು ಬೇರೆ ಪಾತ್ರೆಗೆ ನೀವು ಶಿಫ್ಟ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಅದೇ ಪಾತ್ರೆಗೆ ನೀವು ಲಾಸ್ಟಲ್ಲಿ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಗೊಜ್ಜು ರೆಡಿ ಆಗುತ್ತೆ. ಸೊ ಇದನ್ನು ನೀವು ಚಪಾತಿ ಜೊತೆ, ಪೂರಿ ಜೊತೆ, ಇಲ್ಲ ಅನ್ನ ಸಾಂಬಾರು ಜೊತೆ ಕೂಡ ನೀವು ತಿನ್ಬೋದು. ಸೊ ಯಾವ ರೀತಿಯಾಗಿ ನಾನು ಮಾಡ್ತೀನಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಇದೇ ರೀತಿಯಾಗಿ ಮಾಡ್ತೀರಾ ಇಲ್ಲ ಬೇರೆ ರೀತಿಯಾಗಿ ಮಾಡ್ತೀರಾ ಅಂತ ಹೇಳಿ ಎಸ್ ಆರ್ ನೋ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೂಡ ಕೊಡಿ. ಚಿಕ್ಕ ಮಕ್ಕಳು ದೇವ್ರ ಮನೇಲಿ ನಿಂತ್ಕೊಂಡು ಪೂಜೆ ಮಾಡೋದನ್ನು ನೋಡಿರ್ತೀರ ಅಲ್ವಾ, ಯಾವ ರೀತಿ ನನ್ನ ಮಗ ಹೇಗೆ ಪೂಜೆ ಮಾಡ್ತಾ ಇದ್ದಾನೆ ಅಂತ ನೋಡಿ ಎಂಜಾಯ್ ಮಾಡಿ. ಓ ಏನು ಮಾಡ್ತಿದ್ದೀರಪ್ಪ? ಏನು ಮಾಡ್ತಾ ಇದ್ದೀರಾ? ಮಾಮಿ ಮಾಡ್ತಾ ಇದ್ದೀರಾ? ಹಂಗೆ ಸಾಕು, ಬನ್ನಿ, ಆಯಿತು, ಸಾಕು, ಬನ್ನಿ. ಮೆಲ್ಲ. ಏನು ಮಾಡಬೇಕು? ಕಮ್.